ಒಂದು ಊರಿನಲ್ಲಿ ಒಬ್ಬ ಪ್ರೊಫೆಸರ್ ಇದ್ದ. ಅವನಿಗೆ ಅವನ ವೃತ್ತಿಯ ಮೇಲೆ ಅಪಾರವಾದ ಗರ್ವ. ಜೊತೆಗೆ ಬೇರೆಯವರ ವೃತ್ತಿಯನ್ನು ತುಂಬಾ ಕೀಳಿನಿಂದ ಕಾಣುತ್ತಿದ್ದ. ಇವನೇ ಗ್ರೇಟ್, ಇವನಿಗೆ ಎಲ್ಲ ಗೊತ್ತು ಎನ್ನುವ ಹಾಗೆ ಬೇರೆಯವರ ಕೆಲಸವನ್ನು ಯಾವಾಗಲೂ ಹೀಯಾಳಿಸುವುದೇ ಇವನ ಚಾಳಿಯಾಗಿ ಬಿಟ್ಟಿತ್ತು. ಒಮ್ಮೆ ಬೇರೆ ಊರಿಗೆ ಹೋಗುವ ಸಂದರ್ಭ. ನದಿ ದಾಟಬೇಕಿತ್ತು. ದೋಣಿಯವನನ್ನು ಕರೆದ. ದೋಣಿಯಲ್ಲಿ ಕುಳಿತು ಎಂದಿನ ತನ್ನ ಚಾಳಿ ಮುಂದುವರಿಸಿ, ದೋಣಿಯವನಿಗೆ ಕೆಲಸ ಬರುವುದಿಲ್ಲ, ಹೀಗೆಲ್ಲ ದೋಣಿ ನಡೆಸೋದು ಎಂದು ಹೇಳಲು ಶುರು ಮಾಡಿಕೊಂಡ. ಇವತ್ತು ಇವನಿಗೆ ಬುದ್ಧಿ ಕಲಿಸಬೇಕು ಎಂದು ದೋಣಿ ಹಾಯುವವನು ಒಂದು ಉಪಾಯ ಮಾಡಿದ. ಪ್ರೊಫೆಸರ್ನನ್ನು ದೋಣಿಯಿಂದ ನದಿಗೆ ತಳ್ಳಿಬಿಟ್ಟ. ಈಜು ಬರದ ಪ್ರೊಫೆಸರ್ ಜೋರಾಗಿ ಕಿರಿಚುತ್ತಾ ಹೆದರಿ ಬದುಕಿಸುವಂತೆ ಬೇಡಿಕೊಳ್ಳಲು ಶುರು ಮಾಡಿದ. ಆಗ ದೋಣಿಯವನು ಹೇಳಿದ, ಎಲ್ಲ ಗೊತ್ತಿರುವ ಹಾಗೆ ಆಡುತ್ತೀರಿ, ದೊಡ್ಡ ಪ್ರೊಫೆಸರ್ ಅಲ್ಲವೇ, ಈಜಿ ದಡ ಸೇರಿಕೊಳ್ಳಿ ಎಂದ. ತನ್ನ ತಪ್ಪಿನ ಅರಿವಾಗಿ ಪ್ರೊಫೆಸರ್ ಕ್ಷಮೆ ಕೇಳಿದ. ದೋಣಿಯವನು ಪ್ರೊಫೆಸರ್ನನ್ನು ಬದುಕಿಸಿ ದಡ ಸೇರಿಸಿದ. ಸ್ನೇಹಿತರೆ, ಎಲ್ಲ ವೃತ್ತಿಗಳನ್ನು ನಾವು ಸಮಾನವಾಗಿ ಗೌರವಿಸಬೇಕು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಅವರವರ ವೃತ್ತಿಗಳಲ್ಲಿ ಪರಿಣಿತರು. ನಮಗೆ ನಾವೇ ಎಲ್ಲ ಗೊತ್ತು ಎಂದು ದುರಂಕರ ಪಡಬಾರದು.